ಹರ್ಟುಗಳದೇನೋ? ಇಲ್ಲ ಕಣೋ, ನನ್ನ ಬಾಯ್ ಫ್ರೆಂಡು ಅವ್ರ ಮನೆಯಲ್ಲಿ ನಮ್ಮ ಮದ್ವೆ ವಿಷಯ ಮಾತಾಡ್ತೀನಿ ಅಂತ ಹೇಳಿದ್ದ. ಆದ್ರೆ 3 ದಿನದಿಂದ ಫೋನ್ ಎತ್ತದಿಲ್ಲ. ಹಂಗಾದ್ರೆ ಅವ್ನ ಮರ್ತು ಬಿಡು. ಅವನ್ ಬೇರೆ ಹುಡುಗಿ ಜೊತೆಗ ಮದುವೆ ಫಿಕ್ಸ್ ಆಗಿರ್ತದೆ. ನನ್ನ ಬಾಯ್ ಫ್ರೆಂಡ್ ಏನ್ ಆತರ ಅಲ್ಲ. ನಾನು ಯಾವಾಗ್ಲೂ BMW ಕಾರ್ಗೆ ಹೋಲಿಸ್ತಾನೆ. ಅಷ್ಟ್ ಲವ್ ಮಾಡ್ತಾನೆ ನನ್ನ, ಗೊತ್ತಾ? BMW ಎಲ್ಲರೂ ಇಷ್ಟಪಡ್ತಾರೆ ನಿವೇದಿತಾ. ಆದ್ರೆ ತಗೊಳವಾಗ ಮಾರುತಿನೇ ತಕೊಂತಾರೆ. ನಾನು BMW ಅಷ್ಟು ಹೈ ಮೇಂಟೆನೆನ್ಸ್ ಏನಲ್ಲ. ನಾನು ಮಾರುತಿ ಅಷ್ಟೇ, ಲೋ ಮೇಂಟೆನೆನ್ಸ್ ಇರ್ಬೋದು ನಿವೇದಿತಾ. ಈಗ ಟೆಸ್ಟ್ ಡ್ರೈವ್ ಮಾಡ್ಬೇಕಾದ್ರೆ ಟಾಪ್ ಎಂಡ್ ಮಾಡ್ಲಿ ಮಾಡ್ತೀವಿ. ಆದ್ರೆ ತಗೊಳವಾಗ ಬೇಸಿಕ್ ಮಾಡಲ್ ತಗೊಳ್ವೇನೋ. ಅವನ್ಕೂ ಬೇರೆ ಆಪ್ಷನ್ಗಳಿತ್ತೇನೋ. ಲೋ, ಅವನ್ ಕತೆ ಬಿಡೋ. ಮ್ಯಾನೇಜರ್ಗೆ ಮೇಲ್ ಕಳ್ಸಕ್ ಹೇಳಿದ್ನಲ್ಲ, ಕಳಿಸ್ತೀಯಾ? ಮೇಲೇನಕ್ಕ ಕೆಳಗೆ ಸಿಕ್ಕಿದ್ನೋ ಅಲ್ಲೇ ಹೇಳ್ಬಿಟ್ಟು ಬನ್ನಿ. ಕರ್ಮ. ಆದ್ರೂ ಈ ಮ್ಯಾನೇಜರ್ಗಳು ನಮ್ಮೂರಾಗಿರೋ ದೊಡ್ಡ ಮೇಸ್ತ್ರಿಗಳಿದ್ದಂಗೆ. ಕೆಲ್ಸಗಳು ಮಾಡಿಸ್ಕೊಳ್ಳೋದು ಮಾತ್ರ ನಮ್ಮ ಕೈಯಾಗ, ಆದ್ರೆ ಸಂಬಳ ಜಾಸ್ತಿ ತಗೊಳ್ಳೋದು ಮಾತ್ರ ಅವರು. ಕೆಲ್ಸ ಮಾಡೋದು ನಾವು ಅಲ್ಲ, ನಾನು. ನೀನಂತವನು ಕೆಲ್ಸ ಕೊಟ್ಟಿರೋದಕ್ಕೆ ಅವನು ಪ್ರೆಸ್ ಬಾಲ್ ಅಲ್ಲ, ಅವ್ನ್ ಕುತ್ಕೆನೆ ಚುಕ್ಕೋಬೇಕು. ಸರ್, ಎಲ್ಲಾರು ಮನಿಕೋದ್ರು, ನಮ್ಮನ್ನಾಗ ಸರಿನ ಇಕ್ಕಂದಿದ್ರಿ. ನೆಕ್ಸ್ಟ್ ಹಬ್ಬ ಬರ್ತಿದ್ಯಲ್ವಾ, ನಿಮಗ್ ಬಟ್ಟೆ ಕೊಡ್ಸೋಣ ಅಂತ. ಹೇ ಸೂಪರ್ ಸರ್. ಯಾವ ಮಾಲ್ಕ್ ಹೋಗೋಣ ಸರ್? ನಂಗೂ ಈ ನಿವೇದಿತ ಹಾಕ್ಕೊಂಬತ್ತಾರ ಬಟ್ಟೆಗಳು ನೋಡಿ ನೋಡಿ ಬೇಜಾರಾಗ್ಬಿಟ್ಟವೆ ಸರ್. ಸರ್, ಎವ್ರಿ ಫ್ರೈಡೆ ಒಂದೇ ಚಡ್ಡಿ ಹಾಕೋ ಬರ್ತಾನೆ. ಇವನು ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡ್ತಾನೆ. ನಮ್ಮಂತ ಬ್ಯಾಚುಲರ್ಸ್ಕ ಚಡ್ಡಿನಾಗಿರೋ ಸುಕೂಲ್ ಇವ್ರಿಗೇನ್ ಗೊತ್ತು ಸರ್? ಬೇಸಿಗೆ ಕಾಲ ಬೇರೆ. ಅವನ್ ಚಡ್ಡಿ ಬಗ್ಗೆ ನೀವು ತಲೆ ಕೆಡ್ಸ್ಕೊಬಿಡಿ ಸರ್. ಅವನ ಚಡ್ಡಿ ಬಗ್ಗೆ ನಾನ್ ಯಾಕಮ್ಮ ತಲೆ ಕೆಡಿಸ್ಕೊಂಡ್ಲಿ? ಹೌದು, ನೀವ್ಯಾಕೆ ನಮ್ಮ ಬಟ್ಟೆಗಳು ಕೊಡಿಸ್ಬೇಕು? ಏನು ಮೊಟ್ಟೆಗಳ? ಮೊಟ್ಟೆಗಳಲ್ಲ, ಅದು ಬಟ್ಟೆಗಳು. ಒಬ್ಬ ಮ್ಯಾನೇಜರ್ ಟೀಮ್ ಲೀಡ್ ನ ಎಂಪ್ಲಾಯಿನ ಮೀಟಿಂಗ್ ಕರೆದಿದ್ದೇನೆ ಅಂದ್ರೆ ಏನಕ್ಕೆ? ಏನ್ಕ? ಏನೋ ಕಿತಾಪತಿಗಳು ಮಾಡಿರ್ತೀರಾ ಅದಕ್ಕ. ನಿವೇದಿತಾ, ಯಾಕ ಹೋದ್ ತಿಂಗಳು ಸ್ಯಾಲರಿಗಳು ಚೆನ್ನಾಗ ಕೊಟ್ಟವ್ರಲ್ಲ? ನಂದಲ್ಲ ಕೊಣೋ ಕಿತಾಪತಿ, ನಿಂದು. ನಾನೇನ್ ಮಾಡಿದೆ ಸಾ? ಇಂಥ ಇಂಡಿಸಿಪ್ಲಿನ್, ಇಂಡಿಸೆಂಟು, ಇನ್ಕಾರ್ಪೊರೇಟ್ ಆಗಿರುವಂತ ಇಂಥವನ್ನ ತಗೊಂಡಿದ್ದಾದ್ರೂ ಯಾರು? ಅದರಲ್ಲೂ ನಿನ್ ಟೀಮ್ ಅಲ್ಲಿ ಹಾಕಿದ್ಯಾರು? ನೀವೇ ಅಲ್ವಾ ಸರ್? ಓ, ನಾನೇ ಅಲ್ವಾ? ಫಸ್ಟ್ ಬಂದಾಗ ಹಿಂಗಿದ್ದೋ ನೀನು. ಹೆಂಗಿದೆ ಸಾ? ಹೆಂಗಿದ್ದೀರ ಸಾ? ಚೆನ್ನಾಗಿದ್ದೀನಿ. ನಿಮ್ ಮನೆಗೆಲ್ರು ಚೆನ್ನಾಗಿದಾರ ಸಾ? ಹಾ, ಎಲ್ರು ಚೆನ್ನಾಗಿದ್ದಾರೆ, ಕುತ್ಕೊಳ್ಳಿ. ನಿಮ್ ಮಗಳು ಚೆನ್ನಾಗವಳ ಸಾ? ಚೆನ್ನಾಗಿ ಅವಳಿ. ಇವಾಗಷ್ಟೇ ಸ್ಕೂಲ್ ಬಿಟ್ಟು ಬಂದೆ. ಅಯ್ಯೋ, ಹೌದು, ಯಾಕೆ ಇಷ್ಟೊಂದು ವಿನಯ? ಅಂದ್ರೆ ನನ್ನ ಹೆಸರೇ ವಿನಯ್ ಸರ್. ಹೆಸರಲ್ಲೇ ವಿನಯ ಇದೆ. ನನ್ನ ಫ್ರೆಂಡು ರೆಫರ್ ಮಾಡಿದಾಗ ಹೇಳಿದ್ದ, ನಮ್ಮೂರ್ ಕಡೆಯವನು ತುಂಬಾ ಒಳ್ಳೆ ಹುಡುಗ ಅಂತ. ನಾಳೆ ಡೈರೆಕ್ಟ್ ಆಗಿ ಇಂಟರ್ವ್ಯೂಗೆ ಬರ್ಬೋದಿತ್ತಲ್ವಾ? ಇಲ್ಲಿಗೇನು ಕರೆದಿದ್ದು? ಅಂದ್ರೆ ಒಂದ್ ನಿಮಿಷ, ಅಲ್ಲಿಗೆ ಬಂದ್ರೆ ಈ ಮರ್ಯಾದೆಗಳೆಲ್ಲ ಕೊಡಕ್ ಆಗುದಿಲ್ಲ ಸರ್. ಏನೋ ಪಕ್ಕದೂರ ಅಂದ್ಬಿಟ್ಟು ಪ್ರೀತಿ ವಿಶ್ವಾಸ ಬೇಡ ಅಂತ ತೆಗೆದನ್ಬೇಕು ಸರ್. ನೋಡಪ್ಪಯ್ಯ, ನೀನ್ ನಮ್ಮೂರೋನೋ ಪಕ್ಕದೂರೋನೋ ಅಣ್ಣೋ ತಮ್ಮನೋ ದೊಡ್ಡಪ್ಪನ ಮಗನೋ ಅತ್ತಿ ಮಗನೋ ಇದೆಲ್ಲ ಐಟಿದಾಗ ನಡೆಯುವುದಿಲ್ಲ. ನೀನ್ ಕ್ವಾಲಿಫೈ ಆದ್ರೇನೆ ಜಾಬು. ನಿನ್ ರೆಸ್ಯೂಮ್ ಸ್ವಲ್ಪ ಕೊಡಿಲೆ. ಇವನೇನ್ ರೆಸ್ಯೂಮ್ ನ ಒಳ್ಳೆ ಟಿಶ್ಯೂ ಪೇಪರ್ ತರ ಮೂಟೆಯಲ್ಲಿ ಇಟ್ಕೊಂಡ್ ಬಂದವನೇ. ಕೋಡಿಂಗ್ ಬಗ್ಗೆ ನಿನಗೆ ಏನ್ ನಾಲೆಡ್ಜ್ ಇದೆ? ಸರ್, ಕಾಡು ಸರ್. ಕಾಡು? ನಾನ್ ಕೋಡಿಂಗ್ ಅಂದ್ರೆ ಕಾಡು ಅಂತಿದ್ಯಲ್ಲೋ. ಅದು ನಮ್ಮೂರಿರೋದು ಕಾಡಾಗ ಸರ್. ಕಾಡಿಂದ ಕಾಲೇಜ್ಗೆ ಹೋಗೋಷ್ಟೊತ್ಕ ಕಾಲೇಜಾಗ ಕೋಡಿಂಗ್ ಕ್ಲಾಸ್ಗಳೇ ಮುಗಿತಾ ಇತ್ತು. ಅಯ್ಯೋ, ಪರವಾಗಿಲ್ಲ, ನಾವು ಹೇಳ್ಕೊಡ್ತೀವಿ. ನಾವು ಪೈಥಾಗರಸ್ ಥಿಯರಮ್, ಕಾಸ್ ಥೀಟಾ, ಸೈನ್ ಥೀಟಾ ಇವೆಲ್ಲ ಓದಿದ್ವಿ, ಆದ್ರೆ ಏನು ಯೂಸ್ ಇಲ್ಲ. ನಾವು ಓದೋದೇ ಬೇರೆ, ಇಲ್ಲಿ ಕೆಲಸ ಮಾಡೋದೇ ಬೇರೆ. ನೀನೇನ್ ತಲೆ ಕೆಡ್ಸ್ಕೋಬೇಡ. ನಾವು ಟ್ರೈನಿಂಗು ಕೊಡ್ತೀವಿ, ಟೈಮ್ ಊಟನೂ ಹಾಕ್ತಿವಿ, ಲ್ಯಾಪ್ಟಾಪು ಕೊಡ್ತೀವಿ. ಅಂದ್ರೆ ಕೆಲ್ಸಗಳು ನೀವೇ ಮಾಡ್ಕೊಂತೀರಾ ಸರ್? ಮಿಸ್ಟರ್ ರಾವಣಿ, ಈ ದಿಗ್ಲೇ ಬೇಡ ಅನ್ನೋದು. ಅದು ವಿನಯ್ ಫ್ರಮ್ ಅವಣಿ ಸರ್.